ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ಕಳೆದ ಸಂಚಿಕೆಯಲ್ಲಿ ಹಲವಾರು ವಿಡಿಯೋಗಳನ್ನ ನಾನು ಚೆಕ್ ಬೌನ್ಸಿಗೆ ಸಂಬಂಧಪಟ್ಟಿದ್ದನ್ನು ಹೇಳಿದೆ. ಈ ಸಂಚಿಕೆಯಲ್ಲಿ ನೀವು ಹೆಡ್ಲೈನ್ನ ನೋಡಿದ್ರೆ ಗೊತ್ತಾಗಿರುತ್ತೆ, ಜಿ ಪಿ ಎ ಹೋಲ್ಡರ್ ಚೆಕ್ ಬೌನ್ಸ್ ಕೇಸ್ನ ನಡೆಸ್ಬೋದಾ ಅನ್ನೋದು ಹಲವಾರು ಜನಗಳ ಕ್ವಶನ್. ಸೊ ಅದನ್ನು ನಡೆಸ್ಬೋದಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಜಿ ಪಿ ಎ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ಅದನ್ನು ಯಾವುದನ್ನೇ ಆದರೂ ಅಷ್ಟೇ ನಾವು ಸ್ಪ್ಲಿಟ್ ಮಾಡಿ ಓದಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಜಿ ಪಿ ಎ ಅದನ್ನು ಸ್ಪ್ಲಿಟ್ ಮಾಡಿ ಹೇಳೋದಾದರೆ ಜನರಲ್ ಪವರ್ ಆಫ್ ಅಟಾರ್ನಿ. ಜನರಲ್ ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಇಟ್ ಈಸ್ ವೆರಿ ಜನರಲ್, ಸಾಮಾನ್ಯ ಅಂತ ಅರ್ಥ. ಪವರ್ ಆಫ್ ಅಟಾರ್ನಿ ಅಂದರೆ ಅದೊಂದು ಅಧಿಕಾರದ ಪತ್ರ, ಅಂದರೆ ಅದೊಂದು ಡಾಕ್ಯುಮೆಂಟ್, ಅದೊಂದು ಲೀಗಲ್ ಡಾಕ್ಯುಮೆಂಟ್. ಅದರಲ್ಲಿ ಜಿ ಪಿ ಎನ ರಿಜಿಸ್ಟರು ಮಾಡಿಸ್ಕೋಬೋದು, ಅನ್ರಿಜಿಸ್ಟರ್ಡು ಮಾಡಿಸ್ಕೋಬೋದು. ನಾವು ಕೋರ್ಟ್ ಪರ್ಪಸ್ಗೆ ಯೂಸ್ ಮಾಡೋದಾದರೆ ಅದು ಅನ್ರಿಜಿಸ್ಟರ್ಡ್ ಆದರೂ ನಡೆಯುತ್ತೆ. ಬೇರೆ ಎಲ್ಲ ಇದಕ್ಕೆ ಯೂಸ್ ಮಾಡ್ಕೊಳ್ಳೋದಾದರೆ ಅದಕ್ಕೆ ರಿಜಿಸ್ಟರ್ಡ್ ಜಿ ಪಿ ಎ ಮಾಡಿಸ್ಕೊಳ್ಳೋವಂಥದ್ದು. ನಾವು ಕೋರ್ಟ್ಗಳಲ್ಲಿ ಜಿ ಪಿ ಎ ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ? ಕೇಸ್ಗಳನ್ನ ನಡೆಸೋದಕ್ಕೆ, ವಕಾಲತ್ಗೆ ಸೈನ್ ಹಾಕೋದಕ್ಕೆ, ಎವಿಡೆನ್ಸ್ ಕೊಡೋಕ್ಕೆ, ಮತ್ತು ಕ್ರಾಸ್ ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡೋದಕ್ಕೆ, ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿ ತೊಗೊಳ್ಳೋದಕ್ಕೆ, ಎಲ್ಲದಕ್ಕೂ ಒಬ್ಬರಿಂದ ಇನ್ನೊಬ್ಬರಿಗೆ ಪವರ್ನ ಡೆಲಿಗೇಟ್, ಶಿಫ್ಟ್ ಅಂದರೆ ಅವರೊಬ್ಬರು ಏಜೆಂಟಾಗಿ ಕೆಲಸ ಮಾಡುವಂಥದ್ದು. ಸೊ ಈ ಜನರಲ್ ಪವರ್ ಆಫ್ ಅಟಾರ್ನಿನ ಕೇಸ್ ಹಾಕಿದ್ಮೇಲೆ ತೊಗೋಬೋದು, ಕೇಸಿಗೆ ಮುಂಚೆನೂ ತೊಗೋಬೋದು. ಕೇಸ್ ಹಾಕಿದ್ಮೇಲೆ ತೊಗೋಬೋದು ಅನ್ನೋದು ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುವಂಥ ವಿಷಯನೇ. ಕೇಸ್ ಹಾಕಿದ್ಮೇಲೆ ನಮಗೇನಾದರೂ ಕೇಸ್ಗೆ ಅಟೆಂಡ್ ಆಗೋಕ್ಕಾಗದೆ ಹೋದರೆ ಚೆಕ್ ಬೌನ್ಸ್ ಅಂತಲೇ ಅಲ್ಲ, ಯಾವುದೇ ಕೇಸ್ಗಳಲ್ಲಾದರೂ ಅಷ್ಟೇ ಜಿ ಪಿ ಎ ಕೊಟ್ಟು ಕೇಸ್ಗಳನ್ನ ನಡೆಸ್ಬೋದು. ಆದರೆ ಜಿ ಪಿ ಎ ಕೊಡೋರು ತೊಗೊಳ್ಳೋರು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂದರೆ ಕೋರ್ಟ್ಗಳಲ್ಲಿ ಕೇಸ್ ನಡೆಸೋದು ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಯಾಕೆಂದರೆ ಅಲ್ಲಿ ಟ್ರಯಲ್ ಇರುತ್ತೆ. ಟ್ರಯಲ್ ಅಂದರೆ ಎವಿಡೆನ್ಸು, ಕ್ರಾಸ್ ಎಕ್ಸಾಮಿನೇಷನ್ನು ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡಬೇಕು ಅಂದರೆ ನಮಗೆ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಕರೆಕ್ಟಾಗಿ ಗೊತ್ತಿರಬೇಕು. ನಾವು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡುವಷ್ಟು ಕಾಂಪಿಟೆಂಟ್ ಆಗಿರಬೇಕು. ನಮಗೆ ಆ ಕೇಸ್ ಬಗ್ಗೆ ಪ್ರತಿಯೊಂದು ಗೊತ್ತಿದ್ದರೆ, ಎಲ್ಲವೂ ಸ್ಟೇಜ್ ಬೈ ಸ್ಟೇಜ್ ಗೊತ್ತಿದ್ದರೆ, ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಕ್ಲೆವರ್ನೆಸ್ ಇದ್ದರೆ ಮಾತ್ರ ಜಿ ಪಿ ಎ ತೊಗೋಬೋದು. ಇಲ್ಲ ಅಂದರೆ ಕೊಡೋರು ತೊಗೊಳ್ಳೋರು ಇಬ್ಬರೂ ಕೇರ್ಫುಲ್ ಆಗಿರಬೇಕು. ಏಕೆಂದರೆ ಕೇಸ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಕೇಸ್ ಹಾಕಿದ ಮೇಲೆ ಜಿ ಪಿ ಎ ಹೇಗೆ ತೊಗೊಳ್ಳೋದು ಅನ್ನೋದು ಎಲ್ಲರಿಗೂ ಗೊತ್ತು. ಅದು ಎಲ್ಲರೂ ಹಲವಾರು ಜನ ಯೂಸ್ ಮಾಡಿರ್ತೀರ. ಯೂಸ್ ಮಾಡಿಲ್ಲದೆ ಇರೋರಿಗೂ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಕೇಸ್ ನಡ್ಸೋಕ್ಕಾಗದೇ ಇರೋದಕ್ಕೆ ಅವ್ರ ಕೈಯಲ್ಲಿ ಕೊಟ್ಟು ಜಿ ಪಿ ಎನ, ಅವ್ರ ಪವರ್ನ ಇವರಿಗೆ ಕೊಟ್ಟು ಕೇಸ್ಗಳನ್ನ ನಡೆಸೋವಂಥದ್ದು. ಸೊ ಕೇಸ್ ಹಾಕಿದಾಗ ಜಿ ಪಿ ಎ ಕೊಡಬೇಕಾದ್ರೆ ಇಬ್ಬರು ತೊಗೊಳ್ಳೋರು ಕೊಡೋರು ಇಬ್ಬರು ಕೇರ್ಫುಲ್ ಆಗಿರಿ. ಫ್ಯಾಕ್ಟ್ಸು, ಎವಿಡೆನ್ಸು, ಡಾಕ್ಯುಮೆಂಟ್ಸು ಎಲ್ಲವನ್ನು ಹೇಳಿ ಕೋರ್ಟ್ಗೆ ಕಳಿಸೋವಂಥದ್ದಾಗಿರಬೇಕು. ಸೊ ಕೇಸ್ ಹಾಕೋಕ್ಕೆ ಮುಂಚೆ ನಾವು ಜಿ ಪಿ ಎನ ತೊಗೊಂಡು ಹಾಕುವಂಥದ್ದು ಇದೆಯಾ ಅಂದರೆ ಹೌದು ಇದೆ. ಚೆಕ್ ಬೌನ್ಸ್ ಕೇಸಲ್ಲೇ ಅದಿದೆ. ಸೊ ನೀವು ಆ ಥರ ಮಾಡಬೇಕು ಅಂದರೆ ನಿಮಗೆ ಎಕ್ಸಾಂಪಲ್ ಕೊಟ್ಟರೆ ಮಾತ್ರ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಹೇಳ್ತೀರಾ ನಿಮ್ಮ ಚಾನಲ್ಗಳಲ್ಲಿ, ನಿಮ್ಮ ವೀಡಿಯೋಗಳಲ್ಲಿ ಮಾತ್ರ ನಾನು ಎಕ್ಸಾಂಪಲ್ಸ್ನ ನಾವುಗಳು ಅರ್ಥ ಮಾಡ್ಕೋತೀವಿ, ಈಸಿಯಾಗಿ ಅರ್ಥ ಆಗುತ್ತೆ, ನೀವು ಎಕ್ಸಾಂಪಲ್ಸ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತೀರಾ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹೇಗೆ ಕೇಸ್ ಹಾಕೋಕ್ಕೆ ಮುಂಚೆನೇ ಜಿ ಪಿ ಎ ತೊಗೊಂಡು ಕೇಸ್ನ ಮುಂದುವರಿಸೋವಂಥದ್ದು ಅನ್ನೋದಕ್ಕೆ ಚೆಕ್ ಬೌನ್ಸ್ ಕೇಸಲ್ಲಿ ಸೆಕ್ಷನ್ 203 ಸಬ್ ಕ್ಲಾಸ್ 2 ಆಫ್ CRPCಯಲ್ಲಿ ಪರ್ಮಿಷನ್ ಅಪ್ಲಿಕೇಶನ್. ಯಾಕೆ ಇದು ಪರ್ಮಿಷನ್ ಅಪ್ಲಿಕೇಶನ್ ಅನ್ನೋದಕ್ಕೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಈಗ ಎಷ್ಟೋ ಜನ ಗಂಡಂದರು ಹೆಂಡತಿಯರ ಹೆಸರಿನಲ್ಲಿ ವ್ಯವಹಾರಗಳನ್ನ ಮಾಡ್ತಾರೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗ್ಬೋದು, ಮನಿ ಟ್ರಾನ್ಸಾಕ್ಷನ್ ಆಗ್ಬೋದು, ಗೂಡ್ಸ್ ಟ್ರಾನ್ಸಾಕ್ಷನ್ ಆಗ್ಬೋದು. ಅವ್ರ ಹೆಸರಲ್ಲಿ ಇವ್ರು ಮಾಡ್ತಾ ಇರ್ತಾರೆ, ಗಂಡಂದರು ಮಾಡ್ತಾ ಇರ್ತಾರೆ. ಅದು ಡೊಮೆಸ್ಟಿಕ್ ಪ್ರಾಬ್ಲಮ್ ಇವಾಗ ಜಾಸ್ತಿ ಆಗಿರೋದ್ರಿಂದ ಅದೊಂಥರ ಡೇಂಜರೇ. ಯಾಕೆ ಡೇಂಜರ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ಇವಾಗ ಎಲ್ಲ ಈಗೋ ಪ್ರಾಬ್ಲಮ್, ನಾನ್ ಕಾಂಪ್ರಮೈಸಿಂಗ್ ನೇಚರ್, ಯಾರಿಗೂ ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಅದು ಡೇಂಜರೇ. ಆದರೂ ಕೆಲವರು ಹೆಂಡತಿಯ ಹೆಸರಿನಲ್ಲಿ ನಡೆಸ್ತಾ ಇರ್ತಾರೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ ಹೆಂಡತಿ ಹೆಸರಲ್ಲಿ ಅಷ್ಟೇ ನಡೆಸಿ ಆ ಚೆಕ್ ಆ ಹೆಂಡತಿಯ ಹೆಸರಲ್ಲಿ ಇಲ್ಲದೆ ಇವರೇ ವ್ಯವಹಾರಗಳನ್ನ ಮಾಡಿಕೊಂಡು ಅಕ್ಯೂಸ್ಡ್ ಅಪೋಸಿಟ್ ಪಾರ್ಟಿಗಳಿಗೆ ಟ್ರಾನ್ಸಾಕ್ಷನ್, ಮನಿ ಆಗ್ಬೋದು, ಗೂಡ್ಸ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಟ್ರಾನ್ಸಾಕ್ಷನ್ಗಳನ್ನ ಮಾಡಿಕೊಂಡು ಬರೀ ಹೆಂಡತಿ ಹೆಸರಲ್ಲಿದ್ದರೆ, ಬಿಸ್ನೆಸ್ ನೇಮ್ ಹೆಂಡತಿ ಹೆಸರಲ್ಲಿದ್ದರೆ ಆವಾಗ ನೋ ಪ್ರಾಬ್ಲಮ್. ಸೊ ಗಂಡ ಟ್ರಾನ್ಸಾಕ್ಷನ್ ಆದಾಗ ಚೆಕ್ ಬೌನ್ಸ್ ಏನಾದರೂ ಆದರೆ ನೀವು ಜಿ ಪಿ ಎ ತೊಗೊಳ್ಳೋವಂಥದ್ದು. ಸೊ ಇನ್ ಕೇಸ್ ಏನಾದರೂ ಚೆಕ್ ಹೆಂಡತಿ ಹೆಸರಲ್ಲೇ ಇದ್ದರೆ, ಚೆಕ್ ಟ್ರಾನ್ಸಾಕ್ಷನ್ ಮಾಡಿರೋದು ಗಂಡ, ಚೆಕ್ ನೇಮ್ ಇರೋದು ಹೆಂಡತಿ, ಚೆಕ್ ಸೈನ್ ಇರೋದು ಹೆಂಡತಿಯದ್ದು, ಆ ಥರ ಆದಾಗ ಫಸ್ಟು ಕೇಸ್ ಹಾಕೋಕ್ಕೆ ಮುಂಚೆ ಡಿಮ್ಯಾಂಡ್ ನೋಟಿಸ್, ಲೀಗಲ್ ನೋಟಿಸ್ ಅದನ್ನು ಹೆಂಡತಿ ಹೆಸರಲ್ಲೇ ಕೊಡಿಸ್ಬೇಕು. ಆಮೇಲೆ ಕೇಸ್ ಹಾಕಬೇಕಾದ್ರೂ ಅಷ್ಟೇ ಫಸ್ಟು ಪರ್ಮಿಷನ್ ಅಪ್ಲಿಕೇಶನ್
ಅಂಡರ್ ಸೆಕ್ಷನ್ 203 ಸಬ್ ಕ್ಲಾಸ್ 2 ಆಫ್ CRPCಯಲ್ಲಿ ಪರ್ಮಿಷನ್ ತಗೊಂಡು ಕೋರ್ಟಿಂದ ಕೋರ್ಟ್ ಹ್ಯಾವಿಂಗ್ ಡಿಸ್ಕ್ರಿಷನರಿ ಪವರ್ ಆ ಅಪ್ಲಿಕೇಶನ್ ಅಲೋ ಮಾಡಿಸ್ಕೊಂಡು ಆಮೇಲೆ ಅದರಲ್ಲಿ ಕೇಸ್ ಹಾಕುವಂಥದ್ದು ಇದೇ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಸೊ ಚೆಕ್ಕಲ್ಲಿ ಹೆಂಡತಿ ಹೆಸರಿದ್ದರೆ ಪರ್ಮಿಷನ್ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತೊಗೊಳ್ಳೋವಂಥದ್ದು. ಚೆಕ್ಕಲ್ಲಿ ಹೆಂಡತಿ ಹೆಸರು ಇಲ್ಲ ಅಂದರೆ ಗಂಡನೇ ಡೈರೆಕ್ಟಾಗಿ ಕೇಸ್ ಹಾಕುವಂಥದ್ದು, ಆಮೇಲೆ GPA ತೊಗೋಬೋದು. ಹೆಂಡತಿ ಹೆಸರು ಚೆಕ್ಕಲ್ಲಿಲ್ಲ ಅಂದರೆ ಆಮೇಲೆ GPA ತೊಗೋಬೋದು. ಹೆಂಡತಿ ಹೆಸರು ಚೆಕ್ಕಲ್ಲಿದ್ದರೆ ಮುಂಚೆನೇ GPA ತೊಗೊಂಡು ಕೇಸ್ ನಡೆಸೋಕ್ಕೆ ಪರ್ಮಿಷನ್ ತೊಗೊಳ್ಳೋವಂಥದ್ದು. ಸೊ ಈ ಅಪ್ಡೇಟ್ ಜನಗಳಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಈ ಲಾಯರ್ ಕೆಲಸ ಅಂದರೆ ಇದೊಂಥರ ರಿಸರ್ಚ್ ಮೈಂಡ್ ಆಗಿರೋವಂಥದ್ದು. ದಿನ ಕೋರ್ಟ್ಗಳಿಗೆ ಹೋಗಿ ಕೇಸ್ಗಳನ್ನ ನಡೆಸಿ ಇದು ಪ್ರಾಕ್ಟಿಕಲ್ ನಾಲೆಡ್ಜ್, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ಗೊತ್ತಾಗುವಂಥದ್ದು. ಅದಕ್ಕೆ ನಾವು ಲಾಯರ್ಸ್ ಆಗ್ಬೋದು, ಜಡ್ಜಸ್ ಆಗ್ಬೋದು, ಇವಾಗಲೂ ಬುಕ್ಗಳನ್ನ ಓದ್ತೀವಿ, ಕೋರ್ಟ್ಗಳಿಗೆ ದಿನ ರೆಗ್ಯುಲರ್. ಅದಕ್ಕೆ ಲೀಗಲ್ ಪ್ರಾಕ್ಟೀಷನರ್ ಅಂತ ನಮ್ಗಳನ್ನ ಹೇಳೋದು. ಮನೇಲಿ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಮಾಡೋವಂಥ ಕೆಲಸ ಅಲ್ಲ. ಮನೇಲಿ ಆಫೀಸಲ್ಲಿ ಕೂತ್ಕೊಂಡ್ರೆ ಏನೂ ಗೊತ್ತಾಗೋದೂ ಇಲ್ಲ. ಈ ವಿಡಿಯೋಗಳನ್ನ ನೋಡಿದ್ರೆ ಥಿಯರಿ ಅಷ್ಟೇ ಅರ್ಥ ಆಗುತ್ತೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ, ಪ್ರೆಸೆಂಟೇಷನ್ ಸ್ಕಿಲ್ ಇರಲ್ಲ, ಕ್ಲೈಂಟ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇವೆಲ್ಲ ನಾನು ಏನೇ ಹೇಳಿದ್ರು ಅದು ಪ್ರಾಕ್ಟಿಕಲಾಗಿ ಮಾಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಈ GPA ಅನ್ನೋದನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಕೊಡೋರು ತಗೊಳ್ಳೋರು ಹೇಗೆ ಇರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ, ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಅಂದರೆ GPA ಹೋಲ್ಡರು ಡೆಪೋಸ್ ಮಾಡೋವಂಥದ್ದು, ಫೈಲ್ ಮಾಡೋವಂಥದ್ದು, ಅಪಿಯರ್ ಮಾಡೋವಂಥದ್ದು ಎಲ್ಲವೂ ಆನ್ ಬಿಹಾಫ್ ಆಫ್ ಅದರ್ಸ್ ಇನ್ NI ಆ್ಯಕ್ಟಲ್ಲಿ ಲೀಗಲ್ ಆ್ಯಂಡ್ ಕಾಂಪಿಟೆಂಟ್, ಅದು ಲೀಗಲಿ ಇಟ್ ಈಸ್ ವ್ಯಾಲಿಡ್ ಅಂತ. ಅದೇ ಥರ ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಅವ್ರ ಹೆಸರಲ್ಲಿ ಮಾಡದೆ ರೆಪ್ರೆಸೆಂಟೆಡ್ ಬೈ GPA ಹೋಲ್ಡರ್ ಅಂತ ಹೇಳಿ ಮಾಡುವಂಥದ್ದು. ಎರಡನ್ನೂ ನಮ್ಮ ಸುಪ್ರೀಂ ಕೋರ್ಟ್ ಅದರ ಬೇರೆ ಬೇರೆ ಕೇಸ್ ಲಾಗಳಲ್ಲಿ ಹೇಳಿರುವಂಥದ್ದನ್ನು, ಈ ಸೆಕ್ಷನ್ಗಳು ಹೇಳಿರುವಂಥದ್ದನ್ನು ಕೋರ್ಟು ಕೂಡ ಅಕ್ಸೆಪ್ಟ್ ಮಾಡಿದೆ. ಸೊ ಈ ವಿಡಿಯೋ ಶಾರ್ಟ್ ಆಗಿದ್ದರೂ ವೆರಿ ಇನ್ಫಾರ್ಮೇಟಿವ್. ಯಾಕೆಂದರೆ ಪವರ್ ಆಫ್ ಅಟಾರ್ನಿ, GPA ಎಲ್ಲರೂ ಕೇಸ್ ಆದಮೇಲೆ ತೊಗೋಬೇಕು ಅನ್ನೋದು ಎಲ್ಲ ಕಡೆಯಲ್ಲೂ ಎಲ್ಲ ಕೇಸ್ಗಳಲ್ಲೂ ಇರುವಂಥದ್ದು. ಆದರೆ ಎವ್ರಿ ರೂಲ್ ಆ್ಯಸ್ ಎನ್ ಎಕ್ಸೆಪ್ಷನ್ ಅನ್ನೋ ಥರ ಈ NI ಆ್ಯಕ್ಟಲ್ಲಿ ಕೇಸ್ ಹಾಕೋಕ್ಕೆ ಮುಂಚೆ ಹೇಗೆ GPAನ ತೊಗೋಬೇಕು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೇಗಿದೆ, GPAನ ತೊಗೋಬೇಕಾದ್ರೆ ಎಕ್ಸಾಂಪಲ್ ಸಮೇತ ನಿಮಗೆ GPA ಹೋಲ್ಡರ್, ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಯಾರ ಹೆಸರಲ್ಲಿ ಚೆಕ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹೊಸ ವಿಡಿಯೋದೊಂದಿಗೆ, ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ವಂದನೆಗಳು, ನಮಸ್ಕಾರ.